ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಸರ್, ದಯವಿಟ್ಟು ನನ್ನ ಕ್ಷಮಿಸಿ. ಇದಕ್ಕೂ ಮೇಲೆ ನಾನು ತಗೊಂಡ್ರೆ ಅದು ಚೆನ್ನಾಗಿರಕ್ಕಿಲ್ಲ. ನಿಮ್ ತಾಯಿಯವ್ರಿಗೆ ಗೊತ್ತಾದ್ರೆ ತುಂಬಾ ದೊಡ್ಡ ವಿಷಯ ಆಗೋಯ್ತದೆ ಸರ್. ಬೇಡ. ಏನ್ ಮೈನಾ ಇದು? ನೀನ್ ಹೇಳಿದ್ದನ್ನ ನಾನ್ ಕೇಳ್ಬೇಕಾ? ನಾನ್ ಹೇಳಿದ್ದ ನೀನ್ ಕೇಳಲ್ವಾ? ಸರ್, ಅದೇ ಬೇರೆ ಇದೇ ಬೇರೆ ಸರ್. ನೋಡ್ ಮೈನಾ, ನನಗೆ ನಿನ್ ಮೇಲೆ ತುಂಬಾ ಗೌರವ ಇದೆ. ನಿನಗೂ ನನ್ ಮೇಲೆ ಗೌರವ ಇದೆ ಅಂದ್ರೆ ನೀನ್ ಈ ಚೆಕ್ಕನ್ನ ತಗೊಳ್ಳೇಬೇಕು. ತಗೋ ಪ್ಲೀಸ್. ಸರಿ ಮೈನಾ, ಹಾಗಿದ್ರೆ ನಮ್ಮಮ್ಮನ ಮಾತೇ ನಿಂಗೆ ದೊಡ್ಡದಾಗ ಹೋಯ್ತಲ್ಲ. ನನಗೆ ನಿನ್ ಮೇಲೆ ಇರೋ ಕಾಳಜಿ, ಗೌರವ ಲೆಕ್ಕನೇ ಇಲ್ವಾ? ಸರ್ ಇಲ್ಲ ಸರ್, ನಾನು ಆತರ ಹೇಳಿಲ್ಲ. ನೀವು ನನ್ನ ತಪ್ಪಾಗಿ ತಿಳ್ಕೊತಿದ್ದೀರಾ. ಹಾಗೆ ನಾನು ತಪ್ಪಾಗಿ ತಿಳ್ಕೊಬಾರ್ದು ಅಂದ್ರೆ ನೀನ್ ಈ ಚೆಕ್ಕನ್ ತಗೊಳ್ಳೇಬೇಕು. ತಗೋ. ತುಂಬಾ ಥ್ಯಾಂಕ್ಸ್ ಸರ್. ಇದನ್ನ ಹೇಗಾದ್ರೂ ಮಾಡಿ ಆದಷ್ಟು ಬೇಗ ತೀರಿಸ್ತೀನಿ. ಮೈನಾ ಪ್ಲೀಸ್, ನನಗೆ ಯಾಕೆ ಥರ್ಡ್ ಪರ್ಸನ್ ತರ ಟ್ರೀಟ್ ಮಾಡ್ತಿದ್ಯಾ? ನಾನು ಇದನ್ನ ನೀನು ಕೊಡ್ತಾ ಇರೋದು ನೀನ್ ನನಗೆ ದುಡ್ಡು ವಾಪಸ್ ಕೊಡ್ಲಿ ಅಂತ ಕೊಡ್ತಾ ಇಲ್ಲ. ಆದ್ರೂ ನಾನು ಹೇಗಾದ್ರೂ ತೀರಿಸ್ತೀನಿ ಸರ್. ಮೈನಾ, ನಿನಗೆ ಈ ದುಡ್ಡು ಯಾಕೆ ಬೇಕು ಅಂತ ನಾನು ಕೇಳಲ್ಲ. ಯಾಕಂದ್ರೆ ಈ ದುಡ್ಡು ನಿನಗೆ ಯಾಕೆ ಬೇಕು ಅಂತ ನನಗೆ ಗೊತ್ತು. ರಾಧಾ ಮದ್ವೆಗೆ ನೀನು ಎಲ್ಲೋ ಸಾಲ ಮಾಡಿರ್ತೀಯ. ಅವ್ರು ಮೋಸ್ಟ್ಲಿ ಅರ್ಜೆಂಟಾಗಿ ದುಡ್ಡು ವಾಪಸ್ ಕೇಳಿರ್ತಾರೆ. ಅದನ್ನು ತೀರ್ಸಕ್ತಾನೆ. ನೀನ್ ತುಂಬಾ ಸ್ವಾಭಿಮಾನಿ ಅಂತ ನನಗೆ ಗೊತ್ತು ಮೈನಾ. ಈ ದುಡ್ಡನ್ನ ನಾನು ನಿನ್ನ ಹತ್ರ ಕೇಳಲ್ಲ. ಆದ್ರೆ ನಿನಗೆ ಯಾವಾಗ ಆಗುತ್ತೋ ನೀನು ಆವಾಗ ರಿಟರ್ನ್ ಮಾಡು, ಸರಿನಾ? ಓಕೆ, ಬಾಯ್ ಮೈನಾ. ಸರಿ ಸರ್. ಟೇಕ್ ಕೇರ್. ತುಂಬಾ ಥ್ಯಾಂಕ್ಸ್ ಸರ್. ನೋ ಪ್ರಾಬ್ಲಮ್. ಬಾಯ್. ಮೈನಾ, ನೀನ್ ದುಡ್ಡು ತರೋದಕ್ಕೆ ಪುಷ್ಪಕ್ ಸರ್ ಮನೆಗೆ ಹೋಗಿದ್ದ? ಏನಕ್ಕೆ ಅಲ್ಲಿಗೆ ಹೋಗಿದ್ದೆ? ನನಗ್ ಬೇರೆ ದಾರಿ ಇರ್ಲಿಲ್ಲ ಅಕ್ಕ. ಆದ್ರೂ ನೀನು... ಇಲ್ಲ ಅಕ್ಕ, ಅದನ್ನೆಲ್ಲ ಯೋಚನೆ ಮಾಡೋಷ್ಟು ಸಮಯ ನಮ್ಮ ಹತ್ರ ಇಲ್ಲ. ಕೆಲ್ಸ ಮುಖ್ಯ. ಸರಿ ಸರಿ, ಬೇಗ ದುಡ್ಡು ರೆಡಿ ಮಾಡ್ಕೊಂಡು ಹಾಸ್ಪಿಟ್ಲ್ ಹತ್ರ ಹೋಗು. ಸರಿ, ನಾನು ಈಗಲೇ ಧ್ರುವ ಅವ್ರಿಗೆ ಫೋನ್ ಮಾಡಿ ಆಪರೇಷನ್ಗೆ ದುಡ್ಡು ರೆಡಿ ಆಗಿದೆ ಅಂತ ಹೇಳ್ಬೇಕು. ಸರಿ, ನೀನ್ ಫೋನ್ ಮಾಡು, ನಾನು ನಿನ್ನ ಕುಡಿಯಕ್ ನೀರ್ ತರ್ತೀನಿ. ಮೇಡಮ್, ಈ ತರ ಜಾತ್ರೆ ಬಟ್ಟೆ ಹಾಕ್ಸಿ ಯಾವ್ದಾದ್ರು ಮಾಲ್ಗೋ ಇಲ್ಲ ಪಬ್ಗೋ ಕರ್ಕೊಂಡು ಹೋಗಿ ಫಿಲಮ್ಗೋ ಪಾರ್ಟಿಗೋ ಕರ್ಕೊಂಡು ಹೋಗ್ತೀರಾ ಅಂದ್ರೆ ಇದ್ಯಾವುದೋ ಹಾಸ್ಪಿಟ್ಲ್ ಕರ್ಕೊಂಡು ಬಂದ್ರಲ್ಲ ಮೇಡಮ್, ಏನ್ ವಿಷಯ? ಬೈರ ಇದೇ ಹಾಸ್ಪಿಟ್ಲ್ ಅಲ್ಲಿ ಇದ್ದಾನೆ. ಏನ್ ಹೇಳ್ತಿದ್ದೀರಾ ಮೇಡಮ್? ಬೈರ ಈ ಹಾಸ್ಪಿಟ್ಲ್ ಅಲ್ಲಿ ಇದ್ದಾನ? ಮೈನಾ ಮತ್ತೆ ಧ್ರುವ ಬೈರನ್ ಅಟ್ಯಾಕ್ ಮಾಡಿದಾಗ ಅವನು ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಓಡುವಾಗ ಆಕ್ಸಿಡೆಂಟ್ ಆಗಿದೆ. ಅನ್ಕಾನ್ಶಿಯಸ್ ಆಗಿ ಬಿದ್ದಿರೋ ಬೈರನ ಧ್ರುವ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಇಲ್ಲಿ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಾನೆ. ನೋಡಿ, ಆ ಬೈರ ಎಚ್ಚರ ಆಗಿ ಧ್ರುವ ಮತ್ತೆ ಮೈನನ ಮಾತಾಡ್ಸಕ್ಕಿಂತ ಮುಂಚೆ ನಾವು ಅವನನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಬರ್ಬೇಕು. ಇಷ್ಟೆಲ್ಲ ನಡೆದಿದ್ಯಾ ಮೇಡಮ್? ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾವಾಗ ಗೊತ್ತಾಯ್ತು? ನಿನ್ನೆ ರಾತ್ರಿ ಮೈನಾ ರಾಧಾ ಹತ್ರ ಆಪರೇಷನ್ಗೆ ದುಡ್ಡು ಬೇಕು ಅಂತ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡೆ. ಅವಾಗ ಪೂರ್ತಿ ವಿಷಯ ಗೊತ್ತಾಯ್ತು. ಇಷ್ಟೆಲ್ಲ ಆಗಿದ್ಯಾ? ಇವನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಧ್ರುವ ನಮ್ಮನೆಗೆ ಬಂದು ಎಲ್ಲ ಗೊತ್ತಿರೋ ಹಾಗೆ ನನ್ನ ಮೇಲೆ ಎಗರಾಡ್ದ. ಇದು ಗೊತ್ತಿದ್ದಿದ್ರೆ ನಾನು ಅವನ್ನ ಸುಮ್ಮನೆ ಬಿಡ್ತಾ ಇರ್ಲಿಲ್ಲ ಮೇಡಮ್. ಸರಿ, ಈ ಮಾಸ್ಕ್ ತಗೊಳ್ಳಿ. ಇದ್ಯಾಕೆ ಮೇಡಮ್? ಇದನ್ನು ತಗೊಳ್ಳಿ. ನಿಮ್ಮ ಐಡೆಂಟಿಟಿ ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ. ನೀವು ಇದನ್ನೆಲ್ಲ ಹಾಕೊಂಡು ಒಳಗಡೆ ಹೋಗಿ ಅದೇನ್ ಮಾಡ್ತಿರೋ ಗೊತ್ತಿಲ್ಲ ಬೈರನ ಅವನು ಪ್ರಜ್ಞೆ ಬರೋದಕ್ಕಿಂತ ಮುಂಚೆ ಹೊರಗಡೆ ಕರ್ಕೊಂಡು ಬರ್ಬೇಕು. ನಾನೊಬ್ನೇ ಹೋಗ್ಬೇಕಾ? ಹೌದು. ಈಗಾಗ್ಲೇ ಧ್ರುವ ಮತ್ತೆ ಮೈನಾಗೆ ನಿಮ್ಮ ಮೇಲೆ ಡೌಟ್ ಬಂದಾಗಿದೆ. ಇವಾಗ ನಾನು ಅಲ್ಲಿಗೆ ಬಂದೆ ಅಂತ ಅನ್ಕೊಳ್ಳಿ, ನನ್ ಮೇಲೂ ಡೌಟ್ ಬರೋದಕ್ಕೆ ಶುರುವಾಗುತ್ತೆ.
ಅವಾಗ ಕೆಲ್ಸ ಎಲ್ಲ ಕೆಡುತ್ತೆ. ಹಾಗಾದ್ರೆ ಈಗ ನಾನ್ ಸಿಕ್ಕಾಕೊಂಡ್ರೆ ಪರವಾಗಿಲ್ವಾ? ನೀವು ಸಿಗ್ಗಾಕೋಬಾರ್ದು ಅಂತಾನೆ ತಾನೇ ಈ ಕ್ಯಾಪು ಮತ್ತೆ ಮಾಸ್ಕ್ ಎಲ್ಲ ಕೊಟ್ಟಿರೋದು. ಇದನ್ನೆಲ್ಲ ಹಾಕೊಂಡು ಹೋದ್ರೆ ನಿಮ್ಮನ್ನ ಯಾರು ಕಂಡು ಹಿಡಿಯಲ್ಲ ಬಾಲರಾಜ್.